ಫ್ಯಾಮಿಲಿ ಅಕ್ಸೆಪ್ಟ್ ಮಾಡೋದಿರ್ಬೋದು ನಿಮ್ಮ ರೀತಿ. ಆ್ಯಂಡ್ ನಿಮ್ಮಮ್ಮ ನೀವು ಬಿಗ್ ಬಾಸ್ಗೆ ಹೋಗಿದ್ದಾಗ ನಿಮ್ಮ ಹೋಟೆಲ್ ನಡೆಸಿದ ರೀತಿ ಇರ್ಬೋದು ನಾನು ನೋಡಿದ್ದೀನಿ. ಆ್ಯಂಡ್ ಹೋಟೆಲ್ಸ್ ನೀವು ಹೋಗ್ತಿರ್ತೀರಾ ರೆಗ್ಯುಲರ್ ಆಗಿ? ಎಲ್ಲ ಬಿಸ್ನೆಸ್ ನೋಡ್ತೀರಾ? ಎಲ್ಲ ಬಿಸ್ನೆಸ್ ನೋಡ್ತೀನಿ ನಾನು. ಇಲ್ಲಿ ಒಂದು 2 ಅವರ್ ಇದ್ರೆ ಇಲ್ಲಿ ಅಪಾಯಿಂಟ್ಮೆಂಟ್ಸ್ ಇದ್ದಾಗ ಇಲ್ಲಿ ಬಂದಿರ್ತೀನಿ. ಬೇರೆ ಆರ್ಟಿಸ್ಟ್ಗಳಿದ್ದಾರೆ, ಅವರೆಲ್ಲ ಮಾಡ್ತಾ ಇರ್ತಾರೆ. ಹೋಟೆಲ್ ಅಂತ ಹೋದಾಗ ಅಲ್ಲಿ ವರ್ಕರ್ಸ್ ಇರ್ತಾರೆ. ಸೊ ಅವ್ರಿಗೆ ಏನಾದ್ರು ಮಿಸ್ಟೇಕ್ಸ್ ಇದ್ರೆ, ಏನಾದ್ರು ಈಗ ನಾನು ಹೋದ್ರೇ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದಾಗ ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಏನು ಪ್ರಾಬ್ಲಮ್ಮು, ಯಾಕೆ, ಏನು ಎತ್ತಾಗಿಲ್ಲ ಕೇಳಿಕೊಂಡು ಅಲ್ಲಿ ಯಾರಿಗೆ ಏನು ಕರೆಕ್ಟಾಗಿರೋ ಡಿಸಿಷನ್ ತೊಗೊಂಡು ಕೊಟ್ಟು, ಅಂದರೆ ಬೇಕೇ ಬೇಕಾಗುತ್ತೆ. ಈಗ ನಮ್ಮ ತಾಯಿ ಅಂದಮೇಲೆ ಅವ್ರ ಪಾಪ ಅವ್ರ ಮೆಚುರಿಟಿ ತಕ್ಕಂಗೆ, ಇದ್ರ ತಕ್ಕಂಗೆ ಅವ್ರು ಮಾಡ್ತಿರ್ತಾರೆ. ನನ್ನೊಂದು ಮೆಚುರಿಟಿ ತಕ್ಕಂಗೆ ನಾನು ವರ್ಕ್ ಮಾಡಿದೆ. ಅಂದರೆ ಇಲ್ಲೆಲ್ಲ ಸೇರಿದಾಗ್ಲೇ ಆ ಹೋಟ್ಲ್ ರನ್ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಸೊ ನಮ್ಮ ಮಮ್ಮಿ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ, ನಾನಿಲ್ಲದೆ ಅವ್ರು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಜೊತೆಗೆ ಸೇರಿ ನಡೆಸ್ತಾ ಇರೋಂಥ ಘಮ. ಎಸ್, ನಾನು ಕೂಡ ಊಟ ಮಾಡಿದೆ, ಚೆನ್ನಾಗಿತ್ತಲ್ಲಿ. ಸೊ ಈಗ ಟ್ಯಾಟೋ ಬಂದಿದೆ, ಟ್ಯಾಟೋನ ಹಾಕ್ಸ್ಕೊಳಲ್ಲ ಇನ್ನು ಆ ಒಂದು ಕಾನ್ಸೆಪ್ಟ್ ಇನ್ನೂ ಬಂದಿಲ್ಲ ನನಗೆ. ಬಟ್ ಟ್ಯಾಟೂ ಅನ್ನೋದು ನಿಮಗೆ ಯಾಕೆ ಆ ಟ್ಯಾಟೂ ಫೀಲ್ಡಿಗೆ ಬರಬೇಕು ಅಂತ ನಿಮ್ಗೆ ಅನಿಸಿದ್ದು? ಟ್ಯಾಟೂ ಫೀಲ್ಡ್ ಯಾಕಂತಂದರೆ, ಇವಾಗ ಈಗ ನಂದು BBA ಬ್ಯಾಚುಲರ್ ವಿಷುವಲ್ ಆರ್ಟ್ಸ್ ಆಗಿತ್ತು, ಆ್ಯನಿಮೇಷನ್ ಡಿಪ್ಲೊಮಾ ಆಗಿತ್ತು. ಸೊ ನನಗೆ 4 ಗೋಡೆ ಮಧ್ಯೆ ಇರೋ ಅಂಥ ವ್ಯಕ್ತಿ ಅಲ್ಲ ನಾನು. ನನ್ನ ಆರ್ಟ್, ನನ್ನ ಕಲೆ ಜನರಿಗೆ ಗೊತ್ತಾಗಬೇಕು ಅನ್ನೋಂಥ ವ್ಯಕ್ತಿತ್ವ ನಂದು. ಸೊ ಇವಾಗ ಒಂದು ಆರ್ಟ್ ಮಾಡಿ ಒಂದು ಗೋಡೆ ಮೇಲೆ ಹಾಕ್ಕೊಂಡ್ರೆ ಅದು ಒಂದು 4 ಜನಕ್ಕೆ ಅಷ್ಟೇ ಗೊತ್ತಾಗೋದು. ನೀವು ಎಂಥ ಶ್ರಮಪಟ್ಟು, ಎಂಥ ನೀವು ಹಾರ್ಡ್ ವರ್ಕ್ ಮಾಡಿದ್ರು ಅದು 4 ಗೋಡೆ ಮಧ್ಯೆ ಅಷ್ಟೇ ಇರುತ್ತೆ. ಈಗ ಒಂದು ಟ್ಯಾಟೋ ಹಾಕಿದ್ರೆ ಆ ಒಂದು ವ್ಯಕ್ತಿ ನನ್ನ ಜೀವನ ಪರ್ಯಂತ ನೆನ್ಪಿಟ್ಕೋತಾರೆ, ಒಂದು ಐಡೆಂಟಿಟಿ ಬೆಳೆಯುತ್ತೆ. ಅಂದರೆ ಇಲ್ಲಿ ಜೆಂಡರ್ ಡಸಂಟ್ ಮ್ಯಾಟರ್. ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದಾಗ ಜನ, ಈಗ ಯಾರಿಗಾದ್ರೂ, ಈಗ ನಾನು ಟ್ರಾನ್ಸ್ಮಿಷನ್ ಆಗಿದ್ದೀನಿ, ಬಟ್ ನಾನು ಮಂಜುನಾಥ್ ಇದ್ದಾಗಲೂ ಟ್ಯಾಟೋ ಹಾಕಿದ್ದೀನಿ. ಇವಾಗ ಅವ್ರು ಕೇಳಿದಾಗ ಇವಾಗ ನೀತು ಅಂತ ಬರುತ್ತೆ ಅವ್ರಿಗೆ. ಯಾರು ಹಾಕಿದ್ರು? ಈಗ ಮಂಜು ಅಂತ ಇದ್ರು, ಈಗ ನೀತು ಆಗಿದ್ದಾರೆ, ಅವ್ರು ಹಾಕಿರೋದು ಅಂತ. ಸೊ ಆ ಒಂದು ಐಡೆಂಟಿಟಿ ಜನ ಅದರಿಂದ ಗುರುತಿಸ್ತಾರಲ್ಲ. ಸೊ ಅದೊಂದು ಥಾಟ್ ಇತ್ತು ನನಗೆ, ಟ್ಯಾಟೋ ಆರ್ಟಿಸ್ಟ್ ಆಗಬೇಕು, ನಂದೇ ಆದಂಥ ಒಂದು ಐಡೆಂಟಿಟಿ ಬೆಳೆಸ್ಕೋಬೇಕು. ಏನು ಎಜುಕೇಶನ್ ಮಾಡಿದ್ದು ನೀವು ಆ್ಯಕ್ಚುಲಿ? ನಂದು BBA ಬ್ಯಾಚುಲರ್ ವಿಷುವಲ್ ಆರ್ಟ್ಸ್ ಆಗಿದೆ. ಓಕೆ. ವಿಷುವಲ್ ಆರ್ಟ್ಸ್ ಇವಾಗ DMC ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಇತ್ತಲ್ಲ, ಸೊ ಅದು ಅಪ್ಗ್ರೇಡ್ ವರ್ಷನ್ ಇದು. ಸೊ ಅದಾದ್ಮೇಲೆ ಆನಿಮೇಷನ್ ಮಾಡ್ಕೊಂಡು. ಆ್ಯಂಡ್ ಆ ಡಿಗ್ರಿ ಮುಗಿಸೋವರೆಗೂ ನೀವು ಮಂಜುನಾಥ್ನಾಗೆ ಇದ್ದೀರಾ? ಹೌದು. ಅದು ಯಾವಾಗ ಇದು ಲೈಕ್ ಕಂಪ್ಲೀಟ್ಲಿ ನಾವು ಸಮಾಜಕ್ಕೆ ನೀವು ನೀತವಾಗಿ ಚೇಂಜ್ ಆಗಿದೆ? ಯಾವ ಇಯರಲ್ಲಿ ಆಲ್ಮೋಸ್ಟ್? ನಂಗೆ ಚಿಕ್ಕ ವಯಸ್ಸಿಂದನೂ ಇದು ಆ ಫೀಲ್ ಇತ್ತು. ಬಟ್ ನನಗೆ ಗೇನಾ ಅಥವಾ ಟ್ರಾನ್ಸ್ಜೆಂಡರ್ ಅನ್ನೋದೊಂದು ಕನ್ಫ್ಯೂಷನ್ ಇತ್ತು. ಅಂದರೆ ಅಷ್ಟು ಕ್ಲಿಯಾರಿಟಿ ಸಿಕ್ಕಿರಲಿಲ್ಲ. 7th 8th ಸ್ಟ್ಯಾಂಡರ್ಡಲ್ಲಿ ನಮ್ಮ ಅಕ್ಕನ ಬಟ್ಟೆ ಹಾಕ್ಕೋಬೇಕು ಅನ್ನಿಸ್ತಿತ್ತು. ಹಾವ ಬಾಬಾ ಮಾತಾಡೋ ರೀತಿ ಆಯಿತು, ಕುತ್ಕೊಳ್ಳೋದಾಯ್ತು, ಎಲ್ಲರೂ ರೇಗಿಸ್ತಾ ಇದ್ರು, ಹಿಂಗ್ಯಾಕೆ ಕೂರ್ತಿ, ಹಿಂಗ್ಯಾಕೆ ಮಾತಾಡ್ತೀಯ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ. ಸೊ ಅಲ್ಲಿ ನನ್ನ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಒಂದು ಕರೆಕ್ಟಾಗಿರೋ ಒಂದು ಜಡ್ಜ್ಮೆಂಟ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾನು ಹುಡುಗರು ನೋಡಿದ ತಕ್ಷಣ ಅದೊಂದು ಅಟ್ರಾಕ್ಷನ್ ಬರ್ತಿತ್ತು. ಆವಾಗ ಅನ್ನಿಸ್ತು ನಾನೊಂದು ಹುಡುಗಿ ಥರ ಫೀಲ್ ಆಗ್ತಿದೆ ಅಲ್ಲ, ಅಂದರೆ ಏನಿದು ಪ್ರಾಬ್ಲಮ್ಮು. ಆವಾಗ ಸೈಕೆಟ್ರಿಸ್ಟ್ನ ಮೀಟ್ ಆದೆ. ನೀವೇ ಯಾರಿಗೂ ಹೇಳ್ದಂಗೆ ಮೀಟ್ ಮಾಡಿದ್ರ? ಇಲ್ಲ, ನಮ್ಮ ಕಮ್ಯುನಿಟಿನ ಮೀಟ್ ಆದೆ ಫಸ್ಟು. ಓಕೆ. ಅಂದರೆ ಅಲ್ಲಿ ಊರಲ್ಲಿ? ಇಲ್ಲ, ಇಲ್ಲಿ ಬೆಂಗಳೂರು ಬಂದು ಕಬ್ಬನ್ ಪಾರ್ಕಲ್ಲಿ ನಮ್ಮ ಒಬ್ಬರು ಗುರು ಇದ್ದಾರೆ, ಜಿಮಿತಾ ಗೌಡ ಗುರು ಅಂತ. ಸೊ ಅವರು ನನ್ನ ಗೈಡ್ ಮಾಡಿದರು, ಇಲ್ಲ ನೀನೆಲ್ಲ ಇಲ್ಲಿ ಬರೋಕ್ಕೆ ಹೋಗ್ಬೇಡ, ನೀನು ಒಳ್ಳೆ ಫ್ಯಾಮಿಲಿ ಅನ್ಸುತ್ತೆ, ಎಜುಕೇಶನ್ ಮಾಡಿ ಫಸ್ಟು, ಹಾಗೆ ಹೀಗೆ ಅಂತ ಒಳ್ಳೆ ಮಾತಾಡಿದ್ರು. ಅಂದ್ರೆ ಆ ಒಂದು ಕ್ರೇವಿಂಗ್ ಇರುತ್ತೆ. ಮನೆಗೆ ಹೇಳ್ದಂಗೆ ಬಂದು ಕೇಳ್ಬಿಟ್ಟಿದ್ರಲ್ಲ ಆಲ್ರೆಡಿ ನೀವು ಬಂದು? ಯಾರಿಗೂ ಇನ್ಫಾರ್ಮ್ ಮಾಡಿದ್ರೆ? ಯಾರಿಗೂ ಹೇಳಿಲ್ಲ, ನನ್ನ ಮನಸ್ಸಲ್ಲೇ ಇಟ್ಕೊತಿದ್ದೆ. ನಮ್ಮ ಕಮ್ಯುನಿಟಿ ಜನ ನಮ್ಮ ಊರಲ್ಲೂ ಪರಿಚಯ ಮಾಡಿಸ್ಕೊಂಡಿದ್ರು, ಪರಿಚಯ ಅಲ್ಲೂ ಸಿಗ್ತಿದ್ರು. ಬಟ್ ಲೈಕ್ ನಾವು ನಾರ್ಮಲ್ ಎಲ್ಲರ ಜೊತೆಗೆ ನಾನು ಹಂಚ್ಕೊಳಕ್ ಆಗ್ತಿರ್ಲಿಲ್ಲ. ಇವಾಗ ನಮ್ಮ ಕ್ಲಾಸ್ಮೇಟ್ಸ್ ಇರ್ತಾರೆ, ಟಾಪಿಕೇ ಬೇರೆ ನಡೀತಿರುತ್ತೆ, ನಂದು ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದೆ, ನಾನು ಮಾತಾಡ್ತಿರ್ಲಿಲ್ಲ ಜಾಸ್ತಿ. ಯಾಕೆ ಮಾತಾಡಿದ್ರೆ ಮತ್ತೆ ಅವ್ರು ಕಂಡಿಡಿದು ಆಮೇಲೆ ಬೇರೆ ಬೇರೆ ರೀತಿಯೆಲ್ಲ ಕರೀತಾರೆ, ಆ ಒಂದು ಭಾವನೆ ಇತ್ತು. ಬಟ್ ಇತ್ತು ನನಗೆ ಥಾಟ್ ಪ್ರೊಸೆಸ್ ಹೋಗ್ತಾ ಇತ್ತು, ಓಕೆ ನಾನು ಈ ಥರನೇ ಮಾಡಬೇಕು, ಹಿಂಗೇ ಇರಬೇಕು, ಹಿಂಗೆ ಜೀವನ ಮಾಡಬೇಕು. ಸೊ ಇವಾಗೆಲ್ಲ ನನಗೆ ಅನ್ಸುತ್ತೆ ಇದೆಲ್ಲ ನನ್ನ ಕನಸಲ್ಲಿದ್ದೀನ ಏನೋ ಅಂತ. ಒಂದು ಕಾಲದಲ್ಲಿ ಕನಸು ಕಾಣ್ತಾ ಇದ್ದೆ, ಹಿಂಗೆ ಇರ್ಬೇಕು ನಾನು, ಹಿಂಗೆ ಲೈಫ್ ಲೀಡ್ ಮಾಡ್ಬೇಕು, ಹಿಂಗೆ ಸೆಟ್ ಮಾಡ್ಕೊಬೇಕು ಲೈಫ್ ನಾನು ಅನ್ಕೊಂಡಿದ್ರೆ ಆ ಥರ ಬದುಕ್ತಾ. ಆದರೆ ಹೆಂಗಿತ್ತಂದ್ರೆ, ಒಂದು ಹೆಣ್ಣಾಗಿ ನಾನು ಜೀವನ ಮಾಡಬೇಕು, ನಾರ್ಮಲ್ ಆಗಿ, ಯಾವುದು ಭಯ ಇಲ್ಲದೆ, ಭೀತಿ ಇಲ್ಲದೆ, ಫ್ಯಾಮಿಲಿ ಜೊತೆಗಿದ್ದು ನಾನು ಗುರ್ತಿಸ್ಕೋಬೇಕು ಅನ್ನೋದಿತ್ತು. ಒಂದೊಂದು ದಿನಾನು ಅಳ್ತಿದ್ದೆ ನಾನು ಮಲ್ಕೋಬೇಕಾದ್ರೆ, ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ. ಬಟ್
ಹಿಂಗಾದ್ರೆ ಹಿಂಗಾದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಫೀಲ್ ಇತ್ತಲ್ಲ, ಅದೆಲ್ಲ ಇವಾಗ ರಿಯಾಲಿಟಿ ಆಗ್ತಾ ಇದೆ. ಸೊ ಇಟ್ಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ. ಆ್ಯಂಡ್ ಈ ಪಾಯಿಂಟಿಗೆ ನಾನು ಒಂದು ವಿಷಯ ಹೇಳ್ತೀನಿ ಮೇಡಮ್. ಹೆಂಗಂದ್ರೆ ಎಷ್ಟೋ ಜನ ಲೈಫಲ್ಲಿ ಫೋರ್ಸಿಬಲಿ ಮದುವೆ ಮಾಡಿಸ್ಬಿಡ್ತಾರೆ, ಅಥವಾ ಇವನೇನೋ ಚೇಂಜ್ ಆಗಿಬಿಡ್ತಾನೆ, ಅಥವಾ ಇವಳೇನೋ ಚೇಂಜ್ ಆಗಿಬಿಡ್ತಾನೆ, ಫೋರ್ಸಿಬಲಿ ಮದುವೆ ಮಾಡಿಬಿಡ್ತಾರೆ. ಆ್ಯಂಡ್ ಅವ್ರ ಫ್ಯಾಮಿಲಿ ಬೆಳೆಯೋದು ಕೂಡ ಅದು ಡಿಫ್ರೆನ್ಸ್ ಬಂದುಬಿಡುತ್ತೆ. ಸೊ ಅಂಥವ್ರು ಲೈಫ್ ಲಾಂಗ್ ಕೊರಗೋಕ್ಕಿಂತ ಬದಲು ಇದನ್ನು ಮಾಡ್ಬೋದಲ್ವಾ ಅಲ್ವಾ? ಅವನ ಲೈಫ್ ಹಾಳಾಗೋಗಿರುತ್ತೆ. ಹೌದು, ಇವಾಗ ನೋಡಿ, ಇವಾಗ ಯಾರಾದರೂ ಅಷ್ಟೇ, ಒಂದು ಹುಡುಗ ಆಗಲಿ ಒಂದು ಹುಡುಗಿ ಆಗಲಿ ಟ್ರಾನ್ಸ್ಜೆಂಡರ್ ಆಗಿರಲಿ, ಸೊ ಅವ್ರಿಗೆ ಆದಂಥ ಒಂದು ಫೀಲಿಂಗ್ಸ್ ಇರುತ್ತೆ. ಈಗ ಒಂದು ಹುಡುಗಿನ ಲವ್ ಮಾಡಿರ್ತಾರೆ, ಇನ್ನೊಂದು ಅವ್ರ ಮನೆಗೆ ಅಪೋಸ್ ಆಗಿ ಇನ್ನೊಂದು ಹುಡುಗಿನ ಮದುವೆ ಅಂದಾಗ ಆ ಮನಸ್ಸು ಒಪ್ಕೊಳ್ಳಲ್ಲ. ಎಲ್ಲರಿಗೂ ಆದಂಥ ಮನಸ್ಸಿರುತ್ತೆ, ಅವ್ರದ್ದೇ ಆದಂಥ ಪರ್ಸ್ನಲ್ ಚಾಯ್ಸ್ ಇರುತ್ತೆ, ಪರ್ಸ್ನಲ್ ಇದು ಇರುತ್ತೆ. ಒಬ್ರು ಲೈಫ್ ಹಾಳು ಮಾಡೋ ಬದಲು ಮೇ ಬಿ ಈ ಥರ ಡಿಸಿಷನ್ ತಗೊಂಡು ತುಂಬಾ ನಾವು ಕರೆಕ್ಟ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದ್ರೂ ಅಷ್ಟೇ, ಅವ್ರಿಗೆ ಏನ್ ಅನ್ಸುತ್ತೋ ಅದು ಮಾಡ್ಬೇಕು ಲೈಫಲ್ಲಿ. ಪೇರೆಂಟ್ಸ್ಗೆ ಏನೂ ತೊಂದರೆ ಕೊಡ್ದಂಗೆ, ಪೇರೆಂಟ್ಸ್ ಹೇಗೆ ಸಾಕಿರ್ತಾರಲ್ಲ ನಮಗೆ, ಅದೇ ರೀತಿ ಅವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ನಾವು ಅವ್ರ ಫೀಲಿಂಗ್ಸ್ಗೂ ನಾವು ಮರ್ಯಾದೆ ಕೊಡ್ಬೇಕಾಗುತ್ತೆ. ಅಂದ್ರೆ ಲೈಕ್ ಒಂದು ಏಜ್ ಅಂತ ಇರುತ್ತೆ, ಒಂದು ಏಜ್ ಅಂತ ಆದ್ಮೇಲೆ ಡಿಸಿಷನ್ ತಗೊಳ್ಳಿ, ಕರೆಕ್ಟ್ ಆಗಿರೋ ಪಾತ್ಗೆ ಹೋಗುತ್ತೆ. ಒಂದೇ ಚಿಕ್ಕ ವಯಸ್ಸಲ್ಲಿ ಓಕೆ ಅಲವ್ ಹೋಗಿವು, ನಾನು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ನಾನು ಹುಡುಗಿ ಆಗಬೇಕು ಅಂದರೆ ಆಗಲ್ಲ. ಇದು ಫಸ್ಟ್ ನಾವು ಬೇಸ್ನ ಕ್ರಿಯೇಟ್ ಮಾಡಬೇಕು, ನಮ್ಮಲ್ಲಿರೋ ಟ್ಯಾಲೆಂಟ್ನ ಹೇಗೆ ತರಬೇಕು ಮುಂದೆ. ಅದಾದ್ಮೇಲೆ ನೀವು ಪೇರೆಂಟ್ಸ್ಗೆ ಹೇಳ್ಕೊಳ್ಳಿ, 100% ಎಲ್ಲರೂ ಒಪ್ಕೋತಾರೆ. ಈಗ ಚಿಕ್ಕ ವಯಸ್ಸಲ್ಲಿ ಹೇಳಿದ ತಕ್ಷಣ ಅದೇನು ಅನ್ಸುತ್ತೆ, ಮೆಚುರಿಟಿ ಇರಲ್ಲ, ಎಲ್ಲೋ ತಪ್ಪು ಕೆಲಸ ಆಗ್ತಿದೆ, ಎಲ್ಲಿ ನನ್ನ ಮಗನೋ ಮಗಳು ಅಡ್ಡದಾರಿ ಹಿಡಿತಾ ಇದ್ದಾರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಆ ಥಾಟ್. ಹೌದು, ತುಂಬಾ ಅನ್ಸ್ಬಿಡುತ್ತೆ. ಅದು ಯಾಕೆ ನಮ್ಮ ಫ್ಯಾಮಿಲಿಯಲ್ಲಿ ಹಿಂಗೆ ಆಗ್ಬಿಡ್ತು. ಆಮೇಲೆ ರಿಲೇಷನ್ಸ್ಗಳು ಅವಮಾನ ಮಾಡ್ತಾರೆ. ಅವಮಾನ ಅಂದ್ರೆ ಸಿಕ್ಕಾಪಟ್ಟೆನೆ ತುಂಬಾನೇ ಮಾಡ್ತಾರೆ. ಅವ್ರ ಇಡೀ ಫ್ಯಾಮಿಲಿನ ಹೊರಗಡೆ ಇಡುವಂತ ಸಂದರ್ಭಗಳು ಬರುತ್ತೆ, ಎಷ್ಟೊಂದು ಬರುತ್ತೆ. ಆಮೇಲೆ ಅವ್ರಿಗೆ ಅಕ್ಕನೋ ತಂಗಿನ ಇದ್ರೆ ಮದುವೆಗಳಾಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನಂದು ಅದೇ ತರ ಇತ್ತು ಫಸ್ಟ್. ನಾನು ಹೇಳ್ಬಿಟ್ರೆ ನಮ್ಮ ಅಕ್ಕನಿಗೆ ಮದ್ವೆನೇ ಆಗಲ್ವೇನೋ, ನಿಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಹಂಗೆ ಇತ್ತು. ನನ್ನಿಂದ ಫುಲ್ ಫ್ಯಾಮಿಲಿಗೆ ತೊಂದರೆನೆ ಅನ್ನೋ ತರ ಫೀಲ್ ಮಾಡ್ತಿದ್ದೆ ನಾನು. ಓಕೆ, ಏನಕ್ಕಪ್ಪ ಇದು ಹಿಂಗಾಗ್ಬಿಟ್ಟೆ, ನಾನು ಒಬ್ಬ ಹುಡುಗ ಆಗಿ ಒಂದು ಹುಡುಗಿಯಾಗಿ ಹುಟ್ಟಬೋದಾಗಿತ್ತಲ್ಲ, ಏನಿದು ಕರ್ಮ, ಆ ಒಂದು ಫೀಲ್ ಇತ್ತು, ಸಿಕ್ಕಾಬಿಟ್ಟೆ ಇತ್ತು. ಮತ್ತು ಜನರ ಡಿಸ್ಕ್ರಿಮಿನೇಷನ್ ಆಯಿತು, ಮಾತಾಡೋದಾಯಿತು, ಇಲ್ಲಿ ಏನು ಮಾಡಿದ್ರು ತಪ್ಪು ಅನ್ನೋ ಥರ ಬಂದ್ಬಿಡ್ತಿತ್ತಲ್ಲ. ಈಗ ನನಗಿದು ಇಷ್ಟ, ಡ್ರೆಸ್ ಹಾಕೊಂಡು ಒಂದು ಹುಡುಗಿಯಾಗಿರೋಕೆ ಇಷ್ಟ, ಬಟ್ ಅದು ಆಗ್ತಿರ್ಲಿಲ್ಲಲ್ಲ. ಅದು ಎಷ್ಟು ಹಿಂಸೆ ಆಗ್ತಿತ್ತಂದರೆ, ಒಂದು ಪ್ಯಾಂಟ್ ಶರ್ಟ್ ಹಾಕೋಬೇಕಂದ್ರೆ ಅದು ಇಷ್ಟ ಇಲ್ದೇ ಹಾಕೋತಿದ್ದೆ ನಾನು. ತುಂಬಾ ಮನಸ್ಸಿಗೆ ಇದಾಗೋದು. ಮನಸ್ಸಿಗೆ ಅಂದ್ರೆ ಇನ್ನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಮೇ ಬಿ ಅದೆಲ್ಲ ಪ್ರಾಸೆಸ್ ಇದೆಲ್ಲ ಅದು ಸ್ಟ್ರಾಂಗ್ ಮಾಡ್ತಾ ಹೋಯ್ತು ನನ್ನ. ತುಂಬ ಸ್ಟ್ರಾಂಗ್ ಆಗಿದೆ. ಫೈನಾನ್ಷಿಯಲಿ ಎಷ್ಟು ನಾವು ಸ್ಟ್ರಾಂಗ್ ಇರಬೇಕು, ಯಾರಿಗೂ ಸಲಾ ಮಾಡೋ ಅವಶ್ಯಕತೆ ಇಲ್ಲ, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು. ಹೆಣ್ಣು ಗಂಡು ಯಾರೇ ಆಗಿರಲಿ ಇಂಡಿಪೆಂಡೆಂಟ್ ಆಗಿದ್ರೇ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಲೈಫ್ನ ಲೀಡ್ ಮಾಡ್ತಾರೆ ಅಂದರೆ ಆ ಒಂದು ಹ್ಯಾಪಿನೆಸ್ ತುಂಬ ಸರ್ಟನ್ ಟೈಮ್ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಪ್ರಾಕ್ಟೀಸೇ ಇರಲ್ಲ, ಅವ್ರಿಗೆ ಅಭ್ಯಾಸನೇ ಇರಲ್ಲ ದುಡ್ಡು ತಿನ್ನಬೇಕು ಅಂತ. ಸೊ ಒಂದೇ ಸತಿ ಕಷ್ಟ ಬಂದಾಗ ಅವ್ರ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಒಂದು ಕಂಫರ್ಟೇಬಲ್ ಝೋನ್ ಹಾಕೊಂಡ್ಬಿಟ್ಟಿರ್ತಾರೆ, ಇಷ್ಟೇ ಲೈಫ್, ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ಸೊ ಅಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ. ಲೈಫ್ ಟೈಮ್ವರೆಗೂ ಅವ್ರ ಖುಷಿಯಾಗಿರೋಕ್ಕಾಗಲ್ಲ. ಸೊ ಹಾಗಾಗಿ ಮೇ ಬಿ ನನಗೆ ಕಷ್ಟ ಬಂದು ಸುಖ ಬಂದಿದೆ ಅಂದರೆ, ನಂಗೆ ಮುಂದೆ ಕಷ್ಟ ಬಂದ್ರೂ ಮತ್ತೆ ಹೇಗೆ ಸುಖವಾಗಿರ್ಬೋದು ಅನ್ನೋದನ್ನ ಕಲ್ತಿದ್ದೀನಿ ನನ್ನ ಲೈಫಲ್ಲಿ.